ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂತ ಅಂದರೆ, ಬಿಗ್ ಬಾಸಲ್ಲಿ ನಿನ್ನೆ ಏನಾಗಿತ್ತು, ಇವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಲಾಸ್ಟ್ ವೀಕು ನಂಗೆ ನಿಜವಾಗ್ಲೂ ಬೇಜಾರಿದೆ. ನಿನ್ನೆ ಏನಾಗಿತ್ತು ಅನ್ನೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಸುದೀಪ್ ಸರ್ ಬಗ್ಗೆ ನಾನಾ ಥರ ಪೋಸ್ಟ್ ಹಾಕಿರೋರಿಗೆ ಒಂದೇ ಒಂದು ರಿಕ್ವೆಸ್ಟು, ಒಂದು ವೀಕಲ್ಲಿ ಏನೋ ಆಯಿತು ಅಂತ ಅಂದ್ಬಿಟ್ಟು ಒಂದು ಎಪಿಸೋಡ್ನ ನೋಡಿ ದಯವಿಟ್ಟು ಸುದೀಪ್ ಸರ್ನ ಜಡ್ಜ್ಮೆಂಟ್ ಮಾಡಬೇಡಿ. ಯಾಕಂತ ಅಂದರೆ ಅವರು ಒಂದು ಸ್ಥಾನದಲ್ಲಿದ್ದಾರೆ, ಅದಕ್ಕೆ ಖಂಡಿತ ನ್ಯಾಯ ಒದಗಿಸ್ತಾರೆ. ಅದಕ್ಕೆ ಸಾಕ್ಷಿ ನಿನ್ನೆ ರಕ್ಷಿತ ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದೀಯಾ? ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ ನಾವು ಪರ್ಸೆಪ್ಷನ್ ರಾಂಗ್ ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರೆ ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡೆಸ್ಕೊಡ್ತಾರ, ನಾನೊಬ್ಬ ಕಲಾವಿದ ಅಲ್ವಾ? ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ಬರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು. ಇದು ರಾಂಗ್ ಪರ್ಸೆಪ್ಷನ್. ರಕ್ಷಿತಾ ಹೌದು, ಅವಳು ಚಪ್ಲಿ ತೋರಿಸಿದ್ದು ತಪ್ಪು, ಆದರೆ ಆ ತೋರಿಸಿದ ವಿಷಯ ಬೇರೆ ಅನ್ನೋದನ್ನ ನಿನ್ನೆ ಕ್ಲಿಯರ್ ಆಗಿ ಅಶ್ವಿನಿಗೆ ಮಹಾಮಂಗಳಾರತಿನೇ ಮಾಡಿ ಕಲಾವಿದ್ರ ಬಗ್ಗೆ ಮಾತಾಡಬೇಡಿ ಅನ್ನೋದನ್ನ ಸ್ಪಷ್ಟವಾಗಿ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದಾರೆ. ನಿನ್ನೆ ಎಪಿಸೋಡ್ನ ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸುದೀಪ್ ಸರ್. ನಾನು ಇದರಲ್ಲಿ ಏನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋ ಕಮೆಂಟ್ಸನ್ನ ಟ್ಯಾಗ್ ಮಾಡಿ ಹಾಕಿರೋದನ್ನ ನೋಡಿ ನೀವು ಈ ವಾರ ಕಲರ್ಸ್ ಕನ್ನಡದವರು ನಮಗೆ ನ್ಯಾಯ ಒದಗಿಸಿದ್ದಕ್ಕೆ, ಸುದೀಪ್ ಸರ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹೇಳಿದಾಗ ಅದಕ್ಕೆ ನೀವು ಸರಿಯಾಗಿ ನ್ಯಾಯ ಒದಗಿಸಿದ್ದೀರಾ. ಈ ವೀಕ್ ಎಪಿಸೋಡ್ನಲ್ಲಿ ಜನ ಆಡ್ತಾ ಇರೋ ಮಾತಿಗೆ ಪುಲಿ ಸ್ಟಾಪ್ ಇಟ್ಟಿದ್ದೀರಾ, ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ಅದ್ರ ಜೊತೆಗೆ ಇವತ್ತಿನ ಎಪಿಸೋಡ್ನಲ್ಲಿ ರಿಷಾಗೆ ಕ್ಲಾಸ್ ತಗೊಂಡಿರೋದು ನಮ್ಗೆ ಗೊತ್ತು. ಖಂಡಿತ ರಿಷಾನ ಅಲ್ಲಿರೋ ಬಕೆಟ್ ಗ್ಯಾಂಗ್ಗಳು ಕಳಿಸಲ್ಲ ಅಂತ, ಆದರೂ ಅವ್ರಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಅದು ಅಲ್ಲದೆ ಈ ಸಲ ಗಿಲ್ಲಿ ಬಗ್ಗೆ ತುಂಬ ಅಂದರೆ ತುಂಬಾ ನೆಗೆಟಿವ್ ಆಗಿ ಮನೆ ಬಿಂಬಿಸ್ತಾ ಇದೆ. ಅದರಲ್ಲೂ ಆ ಬಕೆಟ್ ಗ್ಯಾಂಗು ಅವ್ರಿಗೆ ಮಾತ್ರ ಗಿಲ್ಲಿ ಸರಿ ಇಲ್ಲ ಅಂತ ಕಾಣಿಸ್ಕೊತಾ ಇರೋದು. ಅವ್ರ ತಮಾಷೆನೇ ಏನೋ ತುಂಬ ದೊಡ್ಡದು ಅನ್ನೋ ಥರ ಇಡೀ ಮನೆಯವರೆಲ್ಲ ತೋರಿಸ್ತಾ ಇದ್ದಾರೆ. ಇರಲಿ ಪರವಾಗಿಲ್ಲ, ನೋಡ ನಮ್ಗೆ ವೀಕ್ಷಕರಿಗೆ ನಮಗೆ ಚೆನ್ನಾಗಿ ಗೊತ್ತು ಗಿಲ್ಲಿ ಏನು ಅಂತ ಅಂದ್ಬಿಟ್ಟು. ಈ ಸಲ ಗಿಲ್ಲಿನೇ ಗೆಲ್ಲೋದು, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲ ಯಾರೇ ಏನೇ ಮಾಡಿದ್ರು ಗಿಲ್ಲಿಗಿರೋ ಸಪೋರ್ಟನ್ನ ನೀವು ಏನೇ ಹೊರಗಡೆ ಬಿಂಸಕ್ಕೆ ತೋರಿಸಿದ್ರು ಅದು ಖಂಡಿತ ಈಡೇರೋದಿಲ್ಲ. ಇದನ್ನು ದಯವಿಟ್ಟು ಮನೆಯಲ್ಲಿ ಇರುವವರಿಗೆ ಅರ್ಥ ಮಾಡಿಸಿದ್ರೆ ನೆಕ್ಸ್ಟ್ ವೀಕಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಚಂದ್ರಪ್ರಭಾ ಯಾಕೋ ತಪ್ಪಾದ ಡಿಸಿಷನ್ ತಗೊಂಡ್ರು ಅಂತ ಅನ್ನಿಸ್ತಾ ಇದೆ. ಅವರು ಆ ಕಡೆಯಿಂದ ಹೋಗಿರಬಹುದು, ಆದರೆ ಮೇನ್ ಡೋರ್ ಓಪನ್ ಆಗಿ ಹೊರಗಡೆಗೆ ಬರ್ತಾರಾ ಇಲ್ವಾ ಅನ್ನೋದು ಡೌಟು. ನೋಡೋಣ ಏನಾಗುತ್ತೆ ಅಂತ. ಆದರೆ ಚಂದ್ರಪ್ರಭಾ ಅವರು ಹೊರಗಡೆಗೆ ಬಂತು ಅಂತಂದರೆ ನಾನು ಹೇಳೋದೊಂದೇ, ದಯವಿಟ್ಟು ಜನಗಳ ಓಟ್ಗೆ ನೀವು ಅವಮಾನ ಮಾಡಿದ್ರಿ ಅಂತಲೇ ಅರ್ಥ. ಈ ರೀತಿ ಅವಮಾನ ಮಾಡೋದಾಗಿದ್ದರೆ ಬಿಗ್ ಬಾಸ್ ಮನೆಗೆ ಹೋಗಲೇಬಾರ್ದಿತ್ತು. ಇನ್ ಕೇಸ್ ಅವ್ರನ್ನ ವಾಪಸ್ ಕರೆಸಲಿಲ್ಲ, ಹೊರಗಡೆಗೆ ಡೋರ್ ಓಪನ್ ಮಾಡ್ದೇನೆ ಹಿಂದಕ್ಕೆ ರಿಟರ್ನ್ ಬಂತು ಅಂದರೆ ಸುದೀಪ್ ಸರ್ ದಯವಿಟ್ಟು ಅಲ್ಲಿರೋರಿಗೆ ನೀವು ಸರಿಯಾಗಿ ಬುದ್ಧಿ ಹೇಳಿರ್ತೀರಾ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಇವತ್ತಿನ ಎಪಿಸೋಡ್ನ ಕಾಯ್ತಾ ಇದ್ದೀವಿ. ಇನ್ನೊಂದು, ಸುದೀಪ್ ಸರು ಏನೇ ಮಾಡಿದ್ರೂ ಯೋಚನೆ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಪೋಸ್ಟ್ಗಳನ್ನ ಹಾಕೋಕ್ಕಿಂತ ಮುಂಚೆ, ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಡಿಸಿಷನ್ನ ತಗೊಳ್ಳಿ ಅನ್ನೋದು ನಮ್ಮ ಆಸೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ಸುದ್ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಸುದ್ದಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೂ ಹೇಳಿ. ಯಾಕಂದರೆ ನನ್ನ ಕೈಲಿ ಆದಷ್ಟು ಸುದ್ದಿಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.